ಹಿಮಾಚಲ ಪ್ರದೇಶದಲ್ಲಿ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶಗಳು ರಾಜಕೀಯ ಗೊಂದಲಕ್ಕೆ ಕಾರಣವಾಗಿದ್ದು, ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ಬಿಜೆಪಿ ಎರಡೂ ತಾವು ಜೈ ಗಳಿಸಿದ್ದೇವೆ ಅಂತ ಹೇಳಿಕೊಂಡಿವೆ. ಈಗ ಪಕ್ಷ ಚಿಹ್ನೆಗಳಿಲ್ಲದೆ ನಡೆದಂತಹ ಈ ಚುನಾವಣೆ ಫಲಿತಾಂಶವನ್ನ ಸ್ಪಷ್ಟವಾಗಿ ಒಂದೇ ಪಕ್ಷದ ಗೆಲುವಂತ ನಿರ್ಧರಿಸೋಕೆ ಕಷ್ಟಕರವಾಗಿದೆ. ರಾಜ್ಯದಲ್ಲೇ ಒಟ್ಟು 25 ಮುನ್ಸಿಪಲ್ ಕೌನ್ಸಿಲ್ಗಳು ಮತ್ತು 22 ನಗರ ಪಂಚಾಯತ್ಗಳಿಗೆ ಚುನಾವಣೆ ನಡೆದಿದ್ದು 47 ಸ್ಥಳೀಯ ಸಂಸ್ಥೆಗಳ ಫಲಿತಾಂಶಗಳು ಒಂದೇ ದಿನ ಪ್ರಕಟವಾಗಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 4 ಮುನ್ಸಿಪಲ್ ಕಾರ್ಪೊರೇಷನ್ಗಳ ಫಲಿತಾಂಶಗಳು ಪ್ರತ್ಯೇಕವಾಗಿ ಪ್ರಕಟವಾಗಲಿದೆ ಅಂತ ಸದ್ಯ ತಿಳಿದು ಬಂದಿದೆ. ಈಗ ಪಕ್ಷ ಚಿಹ್ನೆಗಳಿಲ್ಲದ ಕಾರಣ ಎರಡೂ ಪಕ್ಷಗಳು ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಗೆಲುವನ್ನ ತಮ್ಮ ರಾಜಕೀಯ ಸಾಧನೆ ಅಂತ ಬಿಂಬಿಸ್ತಾ ಇವೆ. ಮುಖ್ಯಮಂತ್ರಿ ಸುಖ್ವೀಂದರ್ ಸಿಂಗ್ ಸುಖು ನೇತೃತ್ವದ ಸರ್ಕಾರಕ್ಕೆ ಇದು ಜನಮತದ ಅಂಗೀಕಾರ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದು, ಬಹುತೇಕ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಅಂತ ಅವರು ವಾದಿಸ್ತಾ ಇದ್ದಾರೆ. ಸರ್ಕಾರದ ಕಲ್ಯಾಣ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಜನರ ಬೆಂಬಲ ದೊರೆತಿದೆ ಅಂತ ಕಾಂಗ್ರೆಸ್ ಅಭಿಪ್ರಾಯಪಟ್ಟಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಹೇಳಿಕೆಯನ್ನ ತಿರಸ್ಕರಿಸಿದ್ದು, ಈಗ ಹಲವು ಪ್ರದೇಶಗಳಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಫಲಿತಾಂಶವನ್ನ ಕಾಂಗ್ರೆಸ್ ತಪ್ಪಾಗಿ ವ್ಯಾಖ್ಯಾನಿಸ್ತಾ ಇದೆ ಅಂತ ಆರೋಪಿಸಿರುವಂತಹ ಬಿಜೆಪಿ ಈಗ ಈ ಚುನಾವಣೆಗಳು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಕೂಡ ತೋರಿಸ್ತಾ ಇವೆ ಅಂತ ವಾದಿಸಿದೆ.